ಕಾಲ್ತುಳಿತ ಬಳಿಕ ಎಚ್ಚೆತ್ತಿದೆ ಪ್ರಯಾಗ್ರಾಜ್ನ ಜಿಲ್ಲಾಡಳಿತ. ಆ್ಯಕ್ಚುಲಿ ಅವರು ಕ್ರಮ ತಗೊಂಡಿದ್ದಾರೆ ಬೇಗ ಭಕ್ತರ ಪುಣ್ಯ ಸ್ನಾನಕ್ಕೆ ಮತ್ತಷ್ಟು ವ್ಯವಸ್ಥೆಯನ್ನು ಈಗ ಮಾಡಿಕೊಟ್ಟಿದ್ದಾರೆ. ಸ್ನಾನದ ಬಳಿಕ ಸಂಗಮದಿಂದ ತೆರಳೋದಕ್ಕೆ 8 ಕಡೆ ಎಕ್ಸಿಟ್ ಗೇಟ್ ಅಂತ ಹೆಚ್ಚುವರಿ ಭದ್ರತಾ ಸಿಬ್ಬಂದಿಯನ್ನು ನೇಮಕ ಮಾಡಿದ್ದಾರೆ. ಅಶ್ವದಳ, ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳ ಸ್ಥಳದಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈಗ ಅಲ್ಲಿನ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಬಟ್ ಅದು ಮೊದಲೇ ವ್ಯವಸ್ಥೆ ಮಾಡಿದ್ರು, ಒನ್ ವೇ ಮಾಡಿದ್ರಂತೆ. ನಡ್ಕೊಂಡು ಹೋಗೋದಕ್ಕೆ ಒಂದು ಪಥ, ಸ್ನಾನ ಮುಗಿಸಿ ಬರೋದಕ್ಕೆ ಇನ್ನೊಂದು ಪಥ. ಈಗ ಸಂಗಮದಿಂದ ಹೊರಗೆ ಬರೋದಕ್ಕೆ 8 ದ್ವಾರಗಳನ್ನ ಮಾಡಿದಾರಂತೆ, 8 ಕಡೆ. ಓಕೆ, ಹಾಸನ ಮೂಲದ ಪ್ರಣವ್ ಅಂತಕ್ಕಂಥವ್ರು ಪ್ರಯಾಗ್ರಾಜ್ನಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಪ್ರಣವ್. ನಮಸ್ತೆ. ಹಲೋ ಪ್ರಣವ್, ಎಲ್ಲಿದ್ದೀರಾ ನೀವೀಗ? ಕರೆಕ್ಟಾಗಿ ಈಗ ಬೋಟಲ್ಲಿ ಸಂಗಮಕ್ಕೆ ಬಂದಿದ್ದೀವಿ. ಹಾಂ, ಈಗ ಸಿಚುವೇಶನ್ ಹೆಂಗಿದೆ ಅಂದ್ರೆ ರೋಡ್ ಜಾಮ್ ಪ್ಯಾಕ್ ಇದೆ, ನಡ್ಕೊಂಡ್ ಬಂದ್ರೆ ತುಂಬಾ ಕಷ್ಟ ಇದೆ. ಸಾವು ನೋವುಗಳು ಆಗಿವೆ. ಆತರ ಯಾವ್ದು ಇಲ್ಲಿ ನಡೆದಿಲ್ಲ. ಇಂಜುರಿ ಆಗಿದೆ ಎಲ್ಲರಿಗೂ, ಇಂಜುರಿ ಆಗಿದೆ. ಯಾಕೆಂದ್ರೆ ಬೆಳಗಿನ ಜಾವ ನಾಗಾ ಸಾಧುಗಳು ಸಾಧು ಸಂತರು ಸ್ನಾನ ಟೈಮಿಂಗ್ ಅದು ಯಾರಿಗೂ ಅಲ್ಲೋ ಇರಲ್ಲ. ಆ ಟೈಮಲ್ಲಿ ಸ್ನಾನಕ್ಕೆ ನುಗ್ಲಾಗಿ ಆ ಟೈಮಿಗೆ ಹೋಗಕ್ಕೆ ನೂಕುನುಗ್ಲಾಗಿ ತೊಂದರೆ ಆಗಿದೆ. ಈಗ ಲೈವ್ ಬರ್ತೀವಿ ಈಗ. ಓಕೆ ಪ್ರಣವ್, ಥ್ಯಾಂಕ್ ಯು. ನನ್ನ ಜೊತೆ ಮಾತನಾಡಿದ್ದಕ್ಕೆ. ಅವ್ರು ಹೇಳ್ತಾ ಇರೋದು ನನಗೆ ಅವ್ರ ಲೈನ್ ಕರೆಕ್ಟಾಗಿ ಸಿಗ್ತಿಲ್ಲ. ಬಟ್ ಸಾವು ನೋವುಗಳು ಏನೂ ಆಗಿಲ್ಲ, ಸ್ವಲ್ಪ ಇಂಜುರೀಸ್ ಆಗಿದೆ ಅಷ್ಟೇ. ನಾವೆಲ್ಲ ಸ್ನಾನಕ್ಕೆ ಈಗ ಹೋಗಿ ನೋಡಿ, ಅವರೆಲ್ಲ ಸ್ನಾನಕ್ಕೆ ಹೋಗ್ತಿದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ಸಂಗಮದ ಹತ್ರನೇ ಇದ್ದಾರೆ. ಹಾಗಾಗಿ ಸ್ನಾನಕ್ಕೆ ಬಿಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ.